ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ನಾವು ಪ್ರತಿದಿನ ಬಳಸೋ ಇಂಧನ ಇದೆಯಲ್ಲ, ಅದರ ಹಿಂದೆ ಒಂದು ಕಣ್ಣಿಗೆ ಕಾಣದ ಬೃಹತ್ ಲಾಜಿಸ್ಟಿಕ್ಸ್ ಜಾಲವೇ ಅಡಗಿದೆ. ಇದು ಕೇವಲ ಒಂದು ಹನಿ ಪೆಟ್ರೋಲ್ ಕಥೆಯಲ್ಲ, ಇಡೀ ದೇಶದ ಆರ್ಥಿಕತೆಯ ರಕ್ತನಾಳಗಳ ಕಥೆ. ಬನ್ನಿ, ಈ ರೋಚಕ ಪಯಣ ಹೇಗಿರುತ್ತೆ ಅಂತ ನೋಡೋಣ. ಪೆಟ್ರೋಲ್ ಬಂಕಿಗೆ ಹೋದಾಗ ಕೇವಲ 5 ರಿಂದ 10 ನಿಮಿಷಗಳಲ್ಲಿ ಟ್ಯಾಂಕ್ ಹುಲ್ಲಾಗ್ಬಿಡುತ್ತೆ ಅಲ್ವಾ? ಆದ್ರೆ ಈ ಇಂಧನ ಅಲ್ಲಿಗೆ ಬರೋದಾದ್ರೂ ಹೇಗೆ? ಇದು ಸುಮ್ಮನೆ ಮಧ್ಯಪ್ರಾಚ್ಯದಿಂದ ಮ್ಯಾಜಿಕ್ ಮಾಡ್ದ ಹಾಗೆ ನಮ್ಮ ಪಂಪ್ಗಳಿಗೆ ಬಂದು ಬೀಳಲ್ಲ. ಇದರ ಹಿಂದೆ ಒಂದು ದೊಡ್ಡ ಸಂಕೀರ್ಣವಾದ ವ್ಯವಸ್ಥೆ ಇದೆ. ಆ ರಹಸ್ಯವನ್ನೇ ನಾವಿಂದು ಭೇದಿಸಬೇಕಿರೋದು. ಒಮ್ಮೆ ಯೋಚಿಸಿ, ನಮ್ಮ ಭಾರತದ ಪ್ರತಿದಿನದ ಇಂಧನದ ಹಸಿವು ಎಷ್ಟಿರ್ಬೋದು? ನಮ್ಗೆ ಪ್ರತಿದಿನ ಬರೋಬ್ಬರಿ 55 ರಿಂದ 60 ಲಕ್ಷ ಬ್ಯಾರಲ್ಸ್, ಅಂದರೆ ಸುಮಾರು 90 ರಿಂದ 95 ಕೋಟಿ ಲೀಟರ್ ಕಚ್ಚಾ ತೈಲ ಬೇಕೇ ಬೇಕು. ಇಷ್ಟು ದೊಡ್ಡ ಪ್ರಮಾಣದ ಇಂಧನ ಇಲ್ದೆ ಹೋದ್ರೆ ದೇಶದ ಆರ್ಥಿಕತೆಯ ಚಕ್ರ ಒಂದು ದಿನವೂ ಉರುಳಲ್ಲ. ಇಷ್ಟೊಂದು ಬೃಹತ್ ಬೇಡಿಕೆಯನ್ನ ಪೂರೈಸೋದು ನಿಜಕ್ಕೂ ಒಂದು ದೊಡ್ಡ ಸಾಹಸ. ಇಲ್ಲೊಂದು ಅಚ್ಚರಿಯ ವಿಚಾರ ಇದೆ. ನಮ್ಮ ದೇಶದಲ್ಲಿ ಉತ್ಪಾದನೆ ಆಗೋದು ಕೇವಲ 12% ತೈಲ ಮಾತ್ರ. ಉಳಿದ 88% ಕಚ್ಚಾ ತೈಲ ಸಾವಿರಾರು ಮೈಲಿಗಳಾಚೆಗಿನ ವಿದೇಶಗಳಿಂದ ಬೃಹತ್ ಸಮುದ್ರ ಮಾರ್ಗದ ಮೂಲಕವೇ ಬರಬೇಕು. ಅಂದರೆ ನಿರಂತರವಾಗಿ ಸಾಗರ ಮಾರ್ಗದಲ್ಲಿ ಹಡಗುಗಳ ಸಂಚಾರ ಇದ್ರೆ ಮಾತ್ರ ನಮ್ಮ ದೇಶದ ಇಂಧನ ಭದ್ರತೆ ಸಾಧ್ಯ. ಇದೊಂಥರ ಲೈಫ್ಲೈನ್ ಇದ್ದಂಗೆ. ಹಾಗಾದ್ರೆ ಈ ತೈಲ ತರುವ ಹಡಗುಗಳು ಹೇಗಿರುತ್ತೆ? ಇವುಗಳನ್ನ VLCC ಅಂದ್ರೆ ವೆರಿ ಲಾರ್ಜ್ ಕ್ರೂಡ್ ಕ್ಯಾರಿಯರ್ಸ್ ಅಂತ ಕರೀತಾರೆ. ಇವು ಎಷ್ಟು ದೊಡ್ಡದು ಅಂದ್ರೆ ಬರೋಬ್ಬರಿ 3 ಫುಟ್ಬಾಲ್ ಮೈದಾನಗಳನ್ನ ಒಟ್ಟಿಗೆ ಸೇರಿಸಿದಷ್ಟಿರುತ್ತೆ. ಒಂದೇ ಒಂದು ಹಡಗಿನಲ್ಲಿ ಸುಮಾರು 20 ಲಕ್ಷ ಬ್ಯಾರಲ್ ಕಚ್ಚಾ ತೈಲ ತುಂಬಬಹುದು. ಲೆಕ್ಕ ಹಾಕಿದ್ರೆ ಈ ಒಂದೇ ಹಡಗಿನ ತೈಲದಿಂದ 1 ಲಕ್ಷ ಕಾರುಗಳನ್ನ ಇಡೀ ವರ್ಷ ಓಡಿಸಬಹುದು. ಇದರ ಗಾತ್ರ ಊಹೆಗೂ ನಿಲುಕದ್ದು. ಇಷ್ಟು ದೊಡ್ಡ ಹಡಗುಗಳು ಸಮುದ್ರದಲ್ಲಿ ಚಲಿಸುವಾಗ ಭೌತಶಾಸ್ತ್ರದ ನಿಯಮಗಳೇ ಬದಲಾಗ್ತವೆ. ನಮ್ಮ ಕಾರು ಅಥವಾ ಬೈಕ್ ತರಹ ತಕ್ಷಣ ಬ್ರೇಕ್ ಹಾಕೋಕೆ ಸಾಧ್ಯನೇ ಇಲ್ಲ. ನೀರಿನಲ್ಲಿ ಘರ್ಷಣೆ ತುಂಬಾ ಕಡಿಮೆ ಇರುತ್ತೆ. ಹೀಗಾಗಿ ಬ್ರೇಕ್ ಹಾಕಿದ ಮೇಲೂ ಸಂಪೂರ್ಣವಾಗಿ ನಿಲ್ಲೋಕೆ 15 ರಿಂದ 20 ನಿಮಿಷಗಳ ಕಾಲ ಬೇಕಾಗುತ್ತೆ. ಅಷ್ಟೇ ಅಲ್ಲ, ಬ್ರೇಕ್ ಹಾಕಿದ ಜಾಗದಿಂದ 3 ರಿಂದ 5 ಕಿಲೋಮೀಟರ್ ಮುಂದಕ್ಕೆ ಹೋದ ಮೇಲೆಯೇ ಇವು ಸಂಪೂರ್ಣವಾಗಿ ನಿಲ್ಲೋದು. ಈಗ ಪ್ರಾಬ್ಲಮ್ ಏನಂದ್ರೆ, ಇಂತಹ ದೈತ್ಯ ಹಡಗುಗಳು ನೇರವಾಗಿ ಕಡಲತೀರಕ್ಕೆ ಬರೋಕೆ ಆಗಲ್ಲ. ಯಾಕಂದ್ರೆ ಇವುಗಳಿಗೆ 70 ರಿಂದ 80 ಅಡಿ ಆಳದ ನೀರು ಬೇಕು. ತೀರಕ್ಕೆ ಬಂದ್ರೆ ಹಡಗು ನೇರವಾಗಿ ನೆಲಕ್ಕೆ ಬಡಿದುಬಿಡುತ್ತೆ. ಇದಕ್ಕಾಗಿಯೇ ಸಿಂಗಲ್ ಪಾಯಿಂಟ್ ಮೋರಿಂಗ್ ಅಥವಾ SPM ಸ್ಟೇಷನ್ಗಳನ್ನ ಸಮುದ್ರದ ಒಳಗೆ, ಅಂದ್ರೆ ತೀರದಿಂದ 10-15 ಕಿಲೋಮೀಟರ್ ದೂರದಲ್ಲಿ ಆಳವಾದ ಪ್ರದೇಶದಲ್ಲಿ ನಿರ್ಮಿಸಿರ್ತಾರೆ. ಹಡಗುಗಳು ಅಲ್ಲೇ ಬಂದು ನಿಲ್ತಾವೆ. ಸರಿ, ಹಡಗು ಬಂದು ನಿಲ್ತು. ಆದ್ರೆ ಆ ತೈಲವನ್ನ ಹೊರತೆಗೆಯೋದಿದೆಯಲ್ಲ, ಅದು ಮತ್ತೊಂದು ದೊಡ್ಡ ಸವಾಲು. ಗಂಟೆಗೆ 10,000 ಕ್ಯೂಬಿಕ್ ಮೀಟರ್ ವೇಗದಲ್ಲಿ ಬೃಹತ್ ಪೈಪ್ಗಳ ಮೂಲಕ ತೈಲವನ್ನ ಪಂಪ್ ಮಾಡಲಾಗುತ್ತೆ. ಇಷ್ಟು ಸ್ಪೀಡಾಗಿ ಪಂಪ್ ಮಾಡಿದ್ರೂ ಕೂಡ ಕೇವಲ ಒಂದೇ ಒಂದು ಹಡಗನ್ನ ಖಾಲಿ ಮಾಡೋಕ್ಕೆ 30 ರಿಂದ 40 ಗಂಟೆಗಳ ನಿರಂತರ ಕಾರ್ಯಾಚರಣೆ ಬೇಕು. ಇದು ಎಂತಹ ಬೃಹತ್ ಲಾಜಿಸ್ಟಿಕ್ಸ್ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಈಗ ಅತಿ ಮುಖ್ಯವಾದ ಘಟ್ಟ. ಹಡಗಿನಿಂದ ಬಂದ ಈ ಕಚ್ಚಾ ತೈಲವನ್ನ ನೇರವಾಗಿ ವಾಹನಗಳಿಗೆ ಬಳಸೋಕೆ ಆಗಲ್ಲ. ಅದು ನೋಡೋಕೆ ಕಪ್ಪು ಬಣ್ಣದ ಮಡ್ಡಿಯಂತಿರುತ್ತೆ. ಜೊತೆಗೆ ಸಲ್ಫರ್, ನೀರು, ಹೀಗೆ 10 ಹಲವು ಕಲ್ಮಶಗಳು ಸೇರ್ಕೊಂಡಿರುತ್ತೆ. ಇದನ್ನ ಶುದ್ಧೀಕರಿಸೋಕೆ ನಮ್ಗೊಂದು ಮ್ಯಾಜಿಕ್ ಓವನ್ ಬೇಕು. ಅದೇ ರಿಫೈನರಿಗಳು. ಇಲ್ಲಿ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮೂಲಕ ಬರೋಬ್ಬರಿ 350 ರಿಂದ 400 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಇದನ್ನ ಸಂಸ್ಕರಿಸಲಾಗತ್ತೆ. ಈ ಪ್ರಕ್ರಿಯೆ ತುಂಬಾನೇ ರೋಚಕವಾಗಿದೆ. ತಾಪಮಾನ ಬದಲಾದಂತೆ ಆ ಒಂದೇ ಕಚ್ಚಾ ತೈಲವು ಬೇರೆ ಬೇರೆ ಇಂಧನಗಳಾಗಿ ಹೇಗೆ ವಿಭಜನೆಯಾಗುತ್ತೆ ನೋಡಿ. ಅತ್ಯಂತ ಮೇಲ್ಭಾಗದಲ್ಲಿ, ಅಂದರೆ ಕಡಿಮೆ ತಾಪಮಾನದಲ್ಲಿ LPG ಗ್ಯಾಸ್ ಸಿಗುತ್ತೆ. ಅದರ ಕೆಳಗೆ ಪೆಟ್ರೋಲ್, ಆಮೇಲೆ ವಿಮಾನದ ಇಂಧನ, ನಂತರ ಡೀಸೆಲ್ ಮತ್ತು ಅತ್ಯಂತ ಕೆಳಭಾಗದಲ್ಲಿ ಅತಿ ಹೆಚ್ಚು ತಾಪಮಾನದಲ್ಲಿ ರಸ್ತೆ ನಿರ್ಮಾಣಕ್ಕೆ ಬಳಸುವ ಟಾರ್ ಸಿಗುತ್ತೆ. ನಮ್ಮ ರಿಫೈನರಿಗಳ ದಕ್ಷತೆ ಬಗ್ಗೆ ಹೇಳಲೇಬೇಕು. ಇಲ್ಲಿ ಶೂನ್ಯ ತ್ಯಾಜ್ಯ ತಂತ್ರಜ್ಞಾನವನ್ನ ಬಳಸಲಾಗುತ್ತೆ. ಡಿಸ್ಟಿಲೇಷನ್ ಆದ್ಮೇಲೆ ಉಳಿಯುವ ಆ ಗಟ್ಟಿ ಮಡ್ಡಿಯನ್ನು ಇವರು ಎಸೆಯಲ್ಲ. ಫ್ಲೂಯಿಡ್ ಕೆಟಲಿಟಿಕ್ ಕ್ರ್ಯಾಕಿಂಗ್ ಅನ್ನೋ ತಂತ್ರಜ್ಞಾನ ಬಳಸಿ ಆ ಮಡ್ಡಿಗೆ ಜಿಯೋಲೈಟ್ ಅನ್ನೋ ಪೌಡರ್ ಸೇರಿಸಿ ಮತ್ತೊಮ್ಮೆ ಅತಿ ಹೆಚ್ಚು ತಾಪಮಾನದಲ್ಲಿ ಸುಡ್ಲಾಗುತ್ತೆ. ಆಶ್ಚರ್ಯ ವಿಚಾರ ಅಂದ್ರೆ ಆ ತ್ಯಾಜ್ಯ ಮಡ್ಡಿಯಿಂದಲೂ ಕೂಡ ಅತ್ಯಮೂಲ್ಯವಾದ ಫ್ರೆಶ್ ಪೆಟ್ರೋಲ್ ಮತ್ತು ಡೀಸೆಲ್ ಹೊರಬರುತ್ತೆ.
ಭಾರತದ ರಿಫೈನರಿಗಳ ಸಾಮರ್ಥ್ಯ ಜಾಗತಿಕ ಮಟ್ಟದಲ್ಲೇ ಟಾಪ್. ನೆಲ್ಸನ್ ಕಾಂಪ್ಲೆಕ್ಸಿಟಿ ಇಂಡೆಕ್ಸ್ ಅಂತ ಕರೀತಾರೆ. ಇದರಲ್ಲಿ ಗುಜರಾತ್ನ ಜಾಮ್ನಗರ್ ರಿಫೈನರಿ 21.1 ಅಂಕಗಳೊಂದಿಗೆ ಜಗತ್ತಿನಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ಹಾಗೆಯೇ ನಮ್ಮ ಮಂಗಳೂರಿನ ಎಂಆರ್ಪಿಎಲ್ ಕೂಡ 11.67ರೊಂದಿಗೆ ಅತ್ಯುತ್ತಮ ಸಾಮರ್ಥ್ಯ ಹೊಂದಿದೆ. ಅಂದ್ರೆ ಎಷ್ಟೇ ಕಳಪೆ ಗುಣಮಟ್ಟದ ಅಗ್ಗದ ಕಚ್ಚಾ ತೈಲ ತಂದ್ರೂ ಅದರಿಂದ ಒಂದು ಹನಿಯೂ ವೇಸ್ಟ್ ಆಗದಂತೆ ಸಂಸ್ಕರಿಸುವ ಪವರ್ ನಮ್ಮ ದೇಶಕ್ಕಿದೆ. ಸರಿ, ರಿಫೈನರಿಯಲ್ಲಿ ಇಂಧನ ರೆಡಿಯಾಯ್ತು. ಈಗ ಅದನ್ನ ಇಡೀ ದೇಶಕ್ಕೆ ತಲುಪಿಸೋದು ಹೇಗೆ? ನಮ್ಮ ದೇಶದಾದ್ಯಂತ ಬರೋಬ್ಬರಿ 23,000 ಕಿಲೋಮೀಟರ್ ಉದ್ದದ ಬೃಹತ್ ಭೂಗತ ಪೈಪ್ಲೈನ್ ಜಾಲವೇ ಇದೆ. ಇದು ಅಕ್ಷರಶಃ ನಮ್ಮ ದೇಹದಲ್ಲಿ ರಕ್ತನಾಳಗಳು ಹೇಗೆ ಕೆಲಸ ಮಾಡುತ್ತವೋ ಹಾಗೇ ಕೆಲಸ ಮಾಡುತ್ತೆ. ದೇಶದ ಮೂಲೆ ಮೂಲೆಗೂ ಇಂಧನವನ್ನ ತಲುಪಿಸುವ ಅಸಲಿ ಜೀವನಾಡಿಗಳೇ ಈ ಪೈಪ್ಲೈನ್ಗಳು. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಒಂದೇ ಪೈಪ್ನಲ್ಲಿ ಹೋದ್ರೆ ಮಿಕ್ಸ್ ಆಗಲ್ವಾ ಅಂತ? ಖಂಡಿತ ಇಲ್ಲ. ಇದಕ್ಕಾಗಿ ಬ್ಯಾಚಿಂಗ್ ಸಿಸ್ಟಮ್ ಬಳಸ್ತಾರೆ. ಅಂದ್ರೆ ಬೇರೆ ಬೇರೆ ಇಂಧನಗಳನ್ನ ಒಂದರ ಹಿಂದೊಂದು ಕಳಿಸಲಾಗತ್ತೆ. ಇವೆರಡೂ ಸೇರುವ ಜಾಗವನ್ನ ಪೈಪ್ಲೈನ್ ಇನ್ಸ್ಪೆಕ್ಷನ್ ಗೇಜ್ ಮೂಲಕ ಟ್ರ್ಯಾಕ್ ಮಾಡ್ತಾರೆ ಮತ್ತು ಸ್ಕಾಡಾ SCDA ಅನ್ನೋ ಅತ್ಯಾಧುನಿಕ ಸಾಫ್ಟ್ವೇರ್ ಮೂಲಕ ನಿರಂತರವಾಗಿ ಮಾನಿಟರ್ ಮಾಡ್ತಾರೆ. ಹೀಗೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಶುದ್ಧ ಇಂಧನವು ದೇಶದ 1,00,000ಕ್ಕೂ ಅಧಿಕ ಪೆಟ್ರೋಲ್ ಬಂಕ್ಗಳನ್ನ ತಲುಪತ್ತೆ. ಇಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿದೆ. ಆದರೆ ಈಗ ಒಂದು ಗಂಭೀರವಾದ ಪ್ರಶ್ನೆ. ಯುದ್ಧ ಅಥವಾ ಬೇರೆ ಯಾವುದೇ ಕಾರಣದಿಂದ ವಿದೇಶದಿಂದ ಬರುವ ಈ ಹಡಗುಗಳು ಇದ್ದಕ್ಕಿದ್ದಂತೆ ನಿಂತು ಹೋದ್ರೆ ಏನಾಗಬಹುದು? ಇಡೀ ದೇಶ ಸ್ತಬ್ಧವಾಗಿ ಬಿಡುತ್ತಾ? ಇಂತಹ ಒಂದು ಕ್ರೈಸಿಸ್ ಅಥವಾ ತುರ್ತು ಪರಿಸ್ಥಿತಿಯನ್ನ ಎದುರಿಸೋಕೆ ಇಷ್ಟು ದೊಡ್ಡ ದೇಶ ಹೇಗೆ ಸಿದ್ಧವಾಗಿದೆ? ಇದೇ ಕಾರಣಕ್ಕೆ ಭಾರತವು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಅಂದರೆ ತುರ್ತು ತೈಲ ಮೀಸಲನ್ನ ನಿರ್ಮಿಸಿದೆ. ನಮ್ಮಲ್ಲಿ ಬರೋಬ್ಬರಿ 5.33 ಮಿಲಿಯನ್ ಮೆಟ್ರಿಕ್ ಟನ್ ತೈಲ ಸಂಗ್ರಹಿಸುವ ಸಾಮರ್ಥ್ಯವಿದೆ. ವಿಶಾಖಪಟ್ಟಣಂನಲ್ಲಿ 1.33 MMT, ಮಂಗಳೂರಿನಲ್ಲಿ 1.5 MMT ಮತ್ತು ಉಡುಪಿಯ ಪಾದೂರಿನಲ್ಲಿ ಅತಿ ಹೆಚ್ಚು ಅಂದ್ರೆ 2.5 MMT ಸಾಮರ್ಥ್ಯವಿದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಈ ಬೃಹತ್ ಎಮರ್ಜೆನ್ಸಿ ರಿಸರ್ವ್ನ ಬಹುಪಾಲು ನಮ್ಮ ಕರಾವಳಿ ಕರ್ನಾಟಕದಲ್ಲೇ ಅಡಗಿದೆ. ಹಾಗಾದ್ರೆ ಇಷ್ಟು ದೊಡ್ಡ ಪ್ರಮಾಣದ ತೈಲವನ್ನ ಎಲ್ಲಿ ಶೇಖರಿಸಿಡ್ತಾರೆ? ಇವು ಮಾಮೂಲಿ ಜಾಗಗಳಲ್ಲ. ಭೂಮಿಯ 100 ಅಡಿ ಕೆಳಗೆ ಅತ್ಯಂತ ಕಠಿಣವಾದ ಪೆನಿನ್ಸುಲಾರ್ ನೈಸ್ ಬಂಡೆಗಳನ್ನು ಕೊರೆದು ನಿರ್ಮಿಸಲಾದ ಬೃಹತ್ ಕಲ್ಲಿನ ಗುಹೆಗಳು ಇವು. ಈ ಕಲ್ಲಿನ ಗುಹೆಗಳ ಒಳಗೆ ದಶಲಕ್ಷಾಂತರ ಟನ್ ತೈಲವನ್ನ ಅತ್ಯಂತ ಸುರಕ್ಷಿತವಾಗಿ ಅಡಗಿಸಿಡಲಾಗಿದೆ. ಆ ಸ್ಕೇಲ್ ಅಥವಾ ಗಾತ್ರ ಇದೆಯಲ್ಲ, ಅದು ನಿಜಕ್ಕೂ ಮೈಜುಮ್ಮನ್ನಿಸುವಂತಹ ಅಸಾಧಾರಣ ಇಂಜಿನಿಯರಿಂಗ್ ಸಾಧನೆ. ಈ ಗುಹೆಗಳ ಸುತ್ತ ನಡೆಯುವ ಜಿಯಾಲಜಿಕಲ್ ಮ್ಯಾಜಿಕ್ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇದನ್ನ ಹೈಡ್ರೋಜಿಯಾಲಜಿಕಲ್ ಸೀಲ್ ಅಂತ ಕರೀತಾರೆ. ಈ ಗುಹೆಗಳನ್ನ ಅಂತರ್ಜಲ ಮಟ್ಟಕ್ಕಿಂತ ಕೆಳಗೆ ನಿರ್ಮಿಸಿರೋದ್ರಿಂದ ಸುತ್ತಲಿನ ಅಂತರ್ಜಲವು ಆ ಗುಹೆಯ ಬಿರುಕುಗಳ ಮೂಲಕ ನಿರಂತರವಾಗಿ ಒಳಗಡೆಗೆ ಪ್ರೆಷರ್ ಹಾಕ್ತಿರುತ್ತೆ. ಈ ನ್ಯಾಚುರಲ್ ವಾಟರ್ ಪ್ರೆಷರ್ ಒಳಗಿರೋ ಎಣ್ಣೆಯನ್ನ ಹೊರಹೋಗದಂತೆ ತಡೆಯುವ ಒಂದು ಪರ್ಫೆಕ್ಟ್ ಸೀಲ್ ಆಗಿ ಕೆಲಸ ಮಾಡುತ್ತೆ. ಲೆಕ್ಕಾಚಾರ ಹೇಗಿದೆ ನೋಡಿ. ಭದ್ರತೆಯ ದೃಷ್ಟಿಯಿಂದ ಕರಾವಳಿ ಕರ್ನಾಟಕವನ್ನೇ ಯಾಕೆ ಆರಿಸ್ಕೊಂಡ್ರು ಅನ್ನೋದಕ್ಕೂ ಬಲವಾದ ಕಾರಣಗಳಿವೆ. ಈ ಪ್ರದೇಶ ನಮ್ಮ ಗಡಿಭಾಗದ ಟೆನ್ಷನ್ಗಳಿಂದ ತುಂಬಾ ದೂರದಲ್ಲಿದೆ. ಜೊತೆಗೆ ಏಷ್ಯಾದಲ್ಲೇ ಅತಿದೊಡ್ಡ ನೌಕಾ ನೆಲೆಯಾಗಿರುವ ಕಾರವಾರದ ಕದಂಬ ನೇವಲ್ ಬೇಸ್ನ ರಕ್ಷಣೆ ಈ ಜಾಗಕ್ಕಿದೆ. ಶತ್ರುಗಳ ಯಾವುದೇ ದಾಳಿಯಿಂದ ರಕ್ಷಿಸಲು 360 ಡಿಗ್ರಿ ಏರ್ ಡಿಫೆನ್ಸ್ ವ್ಯವಸ್ಥೆ ಕೂಡ ಇಲ್ಲಿದೆ. ಭೌಗೋಳಿಕವಾಗಿ ಇದು ಅತ್ಯಂತ ಸೇಫ್ ಆದ ತಾಣ. ಲಾಜಿಸ್ಟಿಕ್ಸ್ ದೃಷ್ಟಿಯಿಂದಲೂ ನೋಡಿದ್ರೆ ಇದು ಬೆಸ್ಟ್ ಲೊಕೇಶನ್. ಮಧ್ಯಪ್ರಾಚ್ಯದಿಂದ ಬರುವ ಹಡಗುಗಳಿಗೆ ಅರಬ್ಬಿ ಸಮುದ್ರದ ಮೂಲಕ ಇಲ್ಲಿಗೆ ಬರೋದು ತುಂಬಾ ಸುಲಭ. ಇದರ ಜೊತೆಗೆ ಪಕ್ಕದಲ್ಲೇ ಮಂಗಳೂರಿನ ಎಂಆರ್ಪಿಎಲ್ ರಿಫೈನರಿ ಇರೋದ್ರಿಂದ ಯಾವುದೇ ಎಮರ್ಜೆನ್ಸಿ ಬಂದ್ರೂ ಈ ಗುಹೆಗಳಿಂದ ತಕ್ಷಣವೇ ತೈಲ ತೆಗೆದು ಸಂಸ್ಕರಿಸಿ ಇಡೀ ದೇಶಕ್ಕೆ ಪೂರೈಸೋಕೆ ಸಾಧ್ಯವಾಗುತ್ತೆ. ಇದೊಂದು ಬ್ರಿಲಿಯಂಟ್ ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂತಾನೇ ಹೇಳ್ಬೋದು. ಸರಿ, ಈ ಇಡೀ ಕಥೆ ಕಂಪ್ಲೀಟ್ ಆಗ್ಬೇಕಾದ್ರೆ ನಮ್ಮ ದೇಶದೊಳಗೆ ಉತ್ಪಾದನೆಯಾಗುವ ಆ 12% ತೈಲದ ಬಗ್ಗೆಯೂ ನಾವು ತಿಳ್ಕೊಳ್ಬೇಕು. ದೇಶೀಯ ಉತ್ಪಾದನೆಯಲ್ಲಿ 50% ಮುಂಬೈ ಹೈನಿಂದಲೇ ಬರುತ್ತೆ. ರಾಜಸ್ಥಾನದ ಬಾರ್ಮರ್ನಿಂದ 20% ಮತ್ತು ಉಳಿದ 30% ಅಸ್ಸಾಂ ಹಾಗೂ ಆಂಧ್ರದ ಕೃಷ್ಣಾ ಗೋದಾವರಿ ಬೇಸಿನ್ ಮುಂತಾದ ಕಡೆಗಳಿಂದ ಉತ್ಪಾದನೆಯಾಗುತ್ತೆ. ಇದು ನಮ್ಮ ಆಂತರಿಕ ಎನರ್ಜಿ ಇಂಡಿಪೆಂಡೆನ್ಸ್ನ ಒಂದು ಸಣ್ಣ ಆದರೆ ಅತ್ಯಂತ ಪ್ರಮುಖ ಭಾಗ. ಸೊ ಮುಂದಿನ ಬಾರಿ ವಾಹನಕ್ಕೆ ಇಂಧನ ತುಂಬಿಸುವಾಗ ಆ ಒಂದೊಂದು ಹಣಿಯ ಹಿಂದಿರುವ ಈ ಅದೃಶ್ಯ ಹಾಗೂ ಸಾಹಸಮಯ ಪಯಣ ಖಂಡಿತ ನೆನಪಾಗುತ್ತೆ ಅಲ್ವಾ? ಎಂತಹ ಅದ್ಭುತ ಇಂಜಿನಿಯರಿಂಗ್, ಲಾಜಿಸ್ಟಿಕ್ಸ್ ಮತ್ತು ಸ್ಟ್ರಾಟಜಿ ಇದರ ಹಿಂದಿದೆ. ಆದರೆ ಅಂತಿಮವಾಗಿ ಒಂದು ಪ್ರಶ್ನೆ ಕಾಡುತ್ತೆ. ಮುಂದೊಂದು ದಿನ ನಮ್ಮ ಭಾರತ ಈ ಬೃಹತ್ ಆಮದು ಜಾಲವನ್ನ ಮೀರಿ ಸಂಪೂರ್ಣವಾಗಿ ಇಂಧನ ಸ್ವಾವಲಂಬನೆ ಸಾಧಿಸೋಕೆ ಸಾಧ್ಯವಾಗುತ್ತಾ? ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಿ.
ಈ ವಿಶೇಷ ವಿಶ್ಲೇಷಣೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು.